ಜೈ ಶ್ರೀರಾಮ ನನ್ನ ಪ್ರಿಯ ಭಕ್ತರೇ, ನಾನು ನಿಮ್ಮ ಕಥಾವಾಚಕ. ಇಂದು ಈ ಪವಿತ್ರ ಮಂಗಳವಾರದ ಸಂದರ್ಭದಲ್ಲಿ ನಿಮಗೆ ಪವನ ಪುತ್ರ ಹನುಮಂತನ ಅತ್ಯಂತ ಪ್ರೇರಣಾದಾಯಕ ಮತ್ತು ದಿವ್ಯ ಸಂದೇಶವನ್ನು ಹೇಳಲು ಬಂದಿದ್ದೇನೆ. ಈ ಸಂದೇಶವು ನಿಮ್ಮ ಮನದ ಭಯವನ್ನು ದೂರ ಮಾಡಿ ನಿಮ್ಮೊಳಗೆ ಧೈರ್ಯ, ನಂಬಿಕೆ ಮತ್ತು ಭಕ್ತಿಯ ದೀಪವನ್ನು ಬೆಳಗಿಸುವಂಥದ್ದು. ಭಕ್ತರೇ, ಮಂಗಳವಾರವು ಕೇವಲ ವಾರದ ಒಂದು ದಿನವಲ್ಲ. ಇದು ಭಕ್ತಿ, ನಂಬಿಕೆ ಮತ್ತು ಹನುಮಂತನ ಅಪಾರ ಕೃಪೆಯನ್ನು ಸ್ಮರಿಸುವ ದಿನವಾಗಿದೆ. ಶಾಸ್ತ್ರಗಳು ಮತ್ತು ಸಂತರ ವಚನಗಳು ನಮಗೆ ಹೇಳುವುದೇನೆಂದರೆ, ಯಾರು ನಿಜವಾದ ಮನಸ್ಸಿನಿಂದ ಹನುಮಂತನನ್ನು ಸ್ಮರಿಸುತ್ತಾರೋ ಅವರ ಜೀವನದ ಸಂಕಷ್ಟಗಳು ತಕ್ಷಣವೇ ದೂರವಾಗದಿದ್ದರೂ ಅವುಗಳನ್ನು ಎದುರಿಸುವ ಶಕ್ತಿ ಅವರಿಗೆ ಖಂಡಿತವಾಗಿ ದೊರೆಯುತ್ತದೆ. ಬನ್ನಿ, ಇದೇ ಸತ್ಯವನ್ನು ತಿಳಿಸುವ ಒಂದು ಸುಂದರ ಕಥೆಯನ್ನು ಕೇಳೋಣ. ಒಮ್ಮೆ ಮಂಗಳವಾರದ ಬೆಳಗಿನ ಸಮಯ, ಒಂದು ಪ್ರಾಚೀನ ಹನುಮಂತ ದೇವಾಲಯದಲ್ಲಿ ಗಾಢ ಮೌನ ಆವರಿಸಿತ್ತು. ದೀಪದ ಜ್ಯೋತಿ ಶಾಂತವಾಗಿ ಹೊಳೆಯುತ್ತಿತ್ತು ಮತ್ತು ವಾತಾವರಣದಲ್ಲಿ ಚಂದನದ ದಿವ್ಯ ಸುಗಂಧ ಹರಡಿತ್ತು. ಅದೇ ಸಮಯದಲ್ಲಿ ಒಬ್ಬ ಭಕ್ತ ದೇವಾಲಯಕ್ಕೆ ಬಂದನು. ಅವನ ಮುಖದಲ್ಲಿ ಚಿಂತೆಯ ರೇಖೆಗಳು ಕಂಡು ಬರುತ್ತಿದ್ದವು. ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು ಮತ್ತು ಅವನ ಮನಸ್ಸು ಸಂಪೂರ್ಣವಾಗಿ ನಿರಾಶೆಯಿಂದ ಆವರಿಸಿತ್ತು. ಅವನು ಹನುಮಂತನ ಮೂರ್ತಿಯ ಮುಂದೆ ಕುಳಿತು ಭಾವಪೂರ್ಣವಾಗಿ ಪ್ರಾರ್ಥಿಸಲು ಆರಂಭಿಸಿದನು. ಓ ಸಂಕಟ ಮೋಚನ ಹನುಮಂತನೇ, ನಾನು ತುಂಬಾ ದಣಿದಿದ್ದೇನೆ. ನನ್ನ ಎಲ್ಲ ದಾರಿಗಳು ಮುಚ್ಚುತ್ತಿರುವಂತೆ ಕಾಣುತ್ತಿದೆ. ನನಗೆ ಯಾವುದೇ ಮಾರ್ಗ ಕಾಣುತ್ತಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ. ಭಕ್ತರೇ, ನಿಜವಾದ ಹೃದಯದಿಂದ ಹೊರಬರುವ ಪ್ರಾರ್ಥನೆಯನ್ನು ಭಗವಂತನು ಖಂಡಿತವಾಗಿ ಆಲಿಸುತ್ತಾನೆ ಎಂದು ಹೇಳುತ್ತಾರೆ. ಆಗ ಅವನ ಅಂತರಂಗದಲ್ಲಿ ಒಂದು ಪ್ರೇರಣೆ ಮೂಡಿತು. ಯಾರೋ ಒಬ್ಬ ಸಂತ ಅವನಿಗೆ ಬೋಧಿಸುತ್ತಿರುವಂತೆ ಅವನಿಗೆ ಅನುಭವವಾಯಿತು. ಮಗನೇ, ಅಳುವುದರಿಂದ ಸಂಕಷ್ಟಗಳು ದೂರವಾಗುವುದಿಲ್ಲ. ಆದರೆ ನಂಬಿಕೆ ಜಾಗೃತಿಯಾದರೆ ಸಂಕಷ್ಟದ ಭಯ ಖಂಡಿತವಾಗಿ ದೂರವಾಗುತ್ತದೆ. ಭಕ್ತನು ಮನಸ್ಸಿನಲ್ಲೇ ಕೇಳಿದನು, ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿವೆ. ಕೆಲಸಗಳು ನೆರವೇರುತ್ತಿಲ್ಲ, ಮನಸ್ಸು ಅಶಾಂತವಾಗಿದೆ, ಮನೆಯಲ್ಲಿ ಚಿಂತೆ ಇದೆ. ನಾನು ಏನು ಮಾಡಬೇಕು? ಆಗ ಅವನೊಳಗಿಂದ ಉತ್ತರ ಬಂತು,
ನೆನಪಿಟ್ಟುಕೋ, ಹನುಮಂತನು ತನ್ನ ಭಕ್ತರಿಗೆ ಮೊದಲು ಧೈರ್ಯವನ್ನು ನೀಡುತ್ತಾನೆ, ನಂತರ ಮಾರ್ಗವನ್ನು ತೋರಿಸುತ್ತಾನೆ. ಸಂಕಷ್ಟವು ಅಷ್ಟು ದೊಡ್ಡದಾಗಿರುವುದಿಲ್ಲ, ನಮ್ಮ ಭಯವೇ ಅದನ್ನು ದೊಡ್ಡದಾಗಿ ಮಾಡುತ್ತದೆ. ಭಕ್ತನು ಮತ್ತೆ ಕೇಳಿದನು, ಕೇವಲ ಹನುಮಂತನ ಹೆಸರನ್ನು ಜಪಿಸಿದರೆ ಎಲ್ಲವೂ ಸರಿಯಾಗುತ್ತದೆ. ಉತ್ತರ ಬಂತು, ಹನುಮಂತನ ಹೆಸರು ಯಾವುದೇ ಮಾಯೆಯಲ್ಲ, ಅದು ಆತ್ಮಬಲವನ್ನು ಜಾಗೃತಿಗೊಳಿಸುವ ದಿವ್ಯ ಶಕ್ತಿ. ನೀನು ಜೈ ಬಜರಂಗಬಲಿ ಎಂದು ಹೇಳಿದಾಗ ನಿನ್ನೊಳಗಿನ ಧೈರ್ಯ ಜಾಗೃತೆಯಾಗುತ್ತದೆ. ನೀನು ಜೈ ಶ್ರೀ ರಾಮ ಎಂದು ಹೇಳಿದಾಗ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ನೀನು ಹನುಮಾನ್ ಚಾಲ